ಗಂಡ ಕಣೆ. ಇಷ್ಟು ವಯಸ್ಸಾದ್ರೂ ನಿಮ್ಗೆ ನಾಚಿಕೆ ಬರೋದಿಲ್ವೇನು? ಈ ಬಂಟ ನಿನ್ನ ಕರಿಮಿಣಿ ಸರಕ್ಕೆ 3 ಗಂಟು ಹಾಕಿದವನು ಕಣೆ. ಚೇಚೆ, ಈ ಮಾತಿಗಂತೂ ನನಗೆ ತುಂಬಾ ನಾಚಿಕೆ ಬಂತು. ನಾಚಿಕೆ ಎಂಬ 3 ಅಕ್ಷರ ಮರ್ಮ ಹೆಣ್ಣಿನಲ್ಲಿ ಇರುವುದು ಸಹಜ ರಾಣಿ. ಅವಳ ನಡ ನುಡಿತಕ್ಕಂತೆ ಬಾಡಿ ಹೋದ ಮುಖ ಕೂಡ ಮಲ್ಲಿಗೆ ಅಂತೆ ಅರಳಿ ಕಾಣುತ್ತಿರುವಾಗ ಬಾ, ಈ ಸಾಯಂಕಾಲ ಸಂತಸ ಸಮಯದಲ್ಲಿ ಈ ನಿನ್ನ ಗಂಡನ ಕೈ ಹಿಡಿದು ಆಡುವ. ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ
ಜೊತೆಯಾಗಿ ಸ್ನೇಹದ ಆದಿತ್ಯ ಪ್ರೀತಿಯ ಪ್ರೇಮ ಕುಟುಂಬ. ಊಟ ಮಾಡಿರಂತೆ. ಏನು ಮಾಡ್ತಾ ಇದ್ದಾರೆ ದಾನಶೂರ ಕರ್ಣನ ವಂಶಸ್ಥರು? ಓಹೋ, ಬನ್ನಿರಿ ಶ್ರೀಮಂತರೇ, ಇದೆಂತ ಮಾತು? ಕುಳಿತುಕೊಳ್ಳರೆ. ಕುಳಿತುಕೊಂಡು ನೀ ಹೇಳುವ ಧರ್ಮಶಾಸ್ತ್ರ ಬೋಧನೆ ಕೇಳಲು ಬಂದಿಲ್ಲ ಈ ದೇವೇಗೌಡ. ಅದೇನಂತ ತಿಳಿಸಿ ಹೇಳ್ರಿ ಕೊಡ್ರಿ. ಬಂಗ್ಲೆ ಭೀಮ ಬರ್ತಕ್ಕಂಥ ಸಾಲ ವಸೂಲಿ ಮಾಡಲು ಬಂದಿದ್ದೇವೆ. ಆಯ್ತು ಗೌಡ್ರಿ, ಆ ಬಂಗ್ಲೆ ಭೀಮ ಕರೆಸಿ ವಿಚಾರಿಸಿ ನಿಮ್ಮ ಸಾಲ ಸಂಪೂರ್ಣ ಮುಟ್ಟಿಸ್ತೇನ್ರಿ. ಆ ನಿನ್ನ ಬಂಗ್ಲೆ ಭೀಮ ಸತ್ತು ಸ್ವರ್ಗ ಸೇರಿ ಇಂದಿಗೆ ಒಂದು ವಾರವಾಯಿತು. ಅದಕ್ಕೆ ಆ ಸಾಲ ವಸೂಲಿ ಮಾಡಲು ಬಂದಿದ್ದೇವೆ. ಏನು ಬಂಗ್ಲಿ ಭೀಮ ತೀರಿಕೊಂಡನೆ? ಹೌದು ತಂಗಿ, ಅವನ ಸಾಲಕ್ಕೆ ನಿನ್ನ ಗಂಡ ಊರ್ ಮುಂದಿನ ಹೊಲ ಈ ಮನಿ ಅವನ ಸಾಲದಾಗ ಬರೆದು ಕೊಟ್ಟ ನೋಡ್ಬೇ. ಏನ್ ಶನಿ ಅದ ನೀವ ಅಂತಾನೆ. ಏ ಗುಮಾಸ್ತ್ರೆ, ಲೇ, ನೀ ಬರೆದು ಕೊಟ್ಟಿದ್ದಾನೆ ನುಡಿಯುತ್ತಿದ್ದಾನೆ, ನೆನಪಿಲ್ಲವೇ? ಮಾಡಿದ ಯಾವರವನ್ನು ಮರೆತು ಮಾತನಾಡಿದರೆ ಹರಿತವಾದ ಭಾರ್ಗವನ ಬಾಣ ನಿನ್ನ ಎದೆಗೆ ಬಂದು ಅಪ್ಪರಿಸಿಕೊಳ್ಳುತ್ತದೆ. ಗೌಡ್ರೆ, ಎಲ್ಲವನ್ನು ಆ ಎಚ್ಚರವನ್ನೇ ಮರೆತು ಹುಚ್ಚರ ಆಗಿ ತಿರುತಿರುಗಿ ಮಾತನಾಡಿದರೆ ಹಿಂದೆ ನಿನ್ನ ಊರು ಮುಂದಿನ ಹೊಲದಲ್ಲಿ ನಿನ್ನ ವಿದ್ಯಾಚೇತನ ಶಾಲೆ ಕೆಡವಿ ನನ್ನ ಫ್ಯಾಕ್ಟರಿ ಕಟ್ಟಡ ರೆಡಿಯಾಗುತ್ತದೆ. ಚೋಕೆ ಮಗನೇ. ಗೌಡ್ರೆ, ಎಲ್ಲವನ್ನು ಬಲ್ಲವರಾದ ನೀವು ಈ ರೀತಿ ಮಾತನಾಡಿದರೆ ಹೇಗೆ? ಮೊದಲು ನಾ ಹೇಳುವ ವಿಷಯ ಕೇಳಿಸಿಕೊಳ್ಳರೆ. ಲೇ ಜಯವೀರ, ನೀನು ಹೇಳಿದ್ದನ್ನೇ ಕೇಳಿಸಿಕೊಂಡು ನನ್ನ ಕಿವಿರಾಗಿ ಬಿಟ್ಟಿವೆ. ಮೊದಲು ನನ್ನ ಹಣದ ವ್ಯವಹಾರ ಬಗೆಹರಿಸಿ ಈ ನಿನ್ನ ಮನೆ ಬಾಗಿಲ ಮುಚ್ಚಿಕೊ. ಇಲ್ಲ, ಯಮನ ಭಯವಿಲ್ಲದ ಈ ದೇವೇಗೌಡ ಬಾಯ್ ಬಿಟ್ಟು ಕೈಯಲ್ಲಿ ಹಂಟರ್ ಹಿಡಿದು ನಿಂತರೆ ನಿನ್ನ ಯಾವ ಕಂಠೀರವ ಬಂದರೂ ನಿನ್ನ ಸೊಂಟ ಮುರಿಯದೇ ಬಿಡಲಾರೆ ಮಗನೇ. ಆ ಮಾತನ್ನಾಡಬೇಡದನಿ. ನಾನು ಅವಳಿಗೆ 2 ಲಕ್ಷ ಸಾಲ ಕೊಡಿಸಿದ್ದು ನಿಜ, ಆದರೆ ಜವಾಬ್ದಾರಿಗಾಗಿ ಆಸ್ತಿ ಬರೆದು ಕೊಟ್ಟಿದ್ದು ನಿಜ. ಈಗ ಸ್ವಲ್ಪ ಕಾಲ ಅವಕಾಶ ಕೊಡಿ. ಅವನ ಮನೆಗೆ ಹೋಗಿ ಅವನ ಹೆಂಡತಿ ಮಕ್ಕಳ ವಿಚಾರಿಸಿ ಹಣ ತರುತ್ತೇನೆ. ಇಲ್ಲದಿದ್ದರೆ ಹಣ ನಾನೇ ಕೊಡ್ತೇನೆ. ವಿಶ್ವಾಸ ಇದೆ. ವಿಶ್ವಾಸ ವಿಶ್ವಾಸ ಮುಚ್ಚಿದ ಬಾಯಿ. ಇದೇ ನಿನ್ನ ವಿಶ್ವಾಸ ಇದೆ ಎಂದೇ ಅಂದು ನಿನಗೆ ನಿನ್ನ ತಮ್ಮ ಮಾಡಿದ ಹೇಯ ಕೃತ್ಯ ನಿನಗೆ ಹೇಳಿದರೆ ನೀನು ಮಾಡಿದೇನು? ನಿನ್ನ ತಮ್ಮ ಮಾಡಿದೇನು ಮಗನೇ? ನನ್ನ ಕನ್ಯೆದುರಿಗೆ ನಿನ್ನ ತಮ್ಮ ನನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿ ಕರೆದುಕೊಂಡು ಹೋದ ಕ್ರಾಂತಿವೀರ. ಅದೆಲ್ಲ ಈಗ ನೆನಪಾದರೆ ನಿಮ್ಮನ್ನು ಕತ್ತಿ ಸಾಯಿಸುವ ಮಗನ ಇಲ್ಲಿ. ಗೌಡ್ರೆ, ಮುಚ್ಚಲೇ ಬಾಯಿ ಬಡ. ನನ್ನ ಕೋಪಾಗ್ನಿಯನ್ನು ಕೆರಳಿಸಿ ಒತ್ತಾಡಿ ಸಾಯಬೇಡ ಮಗನ. ನೀನೀಗ ನನ್ನ ಕೈಯಲ್ಲಿ, ನಾನೀಗ ಶಾಂತತೆಯ ಸೀಮೆಯನ್ನೇ ಮೀರಿ ನಿಂತಿದ್ದೇನೆ. ಜಿತೇಂದ್ರ, ಏ ಜಿತೇಂದ್ರ, ಅದ್ಯಾವ ಕೆಲಸ ಅಂತ ಬೇಗನೆ ಹೇಳಿ ಗೌಡ್ರಿ. ಬೇಗ ಕಟ್ಟಿ ಹಾಕಲೇ ಈ ಬಡ ಬಾಯನ್ನು. ನೋಡಿ, ನಿರಪರಾಧಿಯಾದ ನನ್ನ ಗಂಡನನ್ನು ಕಟ್ಟಿ ಹೊಡಿಬೇಡಿ. ನಿಮಗೆ ತಮ್ಮಯ್ಯ ಅಂತೀನಿ. ಬೇಕಾದ್ರೆ ಸ್ವಲ್ಪ ಕಾಲ ಅವಶ್ಯ ಕೊಡಿ, ನಾನೇ ಹಣ ತಂದು ಕೊಡ್ತೀನಿ. ಹೆಣ್ಣಾದ ನೀನು ನಿನ್ನ ಗಂಡನಿಂದ ಆಗದ ಹಣನ
ನೀನು ತರ್ತೀಯಾ? ಜಯ, ಏ ಜಯ. ಆಶ್ಚರ್ಯ, ಪರಮಾಶ್ಚರ್ಯ. ಆಯ್ತು, ಇವತ್ತೇ ತಂದ್ರೆ ಓಕೆ. ಜಯ ಜಯ, ಇಷ್ಟೊಂದು ಹಣ ಎಲ್ಲಿಂದ ತರ್ತೀಯ? ಶೇಂಗಾ ಸುರಾಪನ್ ಇವು ಮಾರುವ ಹಣದಿಂದ ಆದರೂ ನಾನು ತಂದು ಕೊಡ್ತೀನಿ ನೋಡಿ. ಅಂಗಡಿಗೆ ಹೋಗಿ ಆದಷ್ಟು ಬೇಗ ನಾನು ಬರ್ತೀನಿ. ಆದರೆ ನೀವು ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಿ. ಜಿತೇಂದ್ರ, ಗೌಡ್ರಿ, ಬೇಗ ಫೋನ್ ಹಚ್ಚಿ ಆ ಅಡತಿ ಅಂಗಡಿ ಅರವಿಂದನಿಗೆ ಹಣ ಕೊಡಬೇಡ ಅಂತ ಹೇಳಲೇ ಬೇಗ. ತಗೋ ಫೋನ ಕೊಡಲೇ ಮುತಾಲಿಕ. ಹಲೋ ಅರವಿಂದ, ಜೈವೀರನ ಹೆಂಡತಿ ಜಯಮ್ಮ ಹಣ ಕೇಳಲು ಬರುತ್ತಿದ್ದಾಳೆ. ಹಣ ಕೊಡಬೇಡ ಅಂತ ನಮ್ಮ ಗೌಡ್ರು ಹೇಳಿದ್ದಾರೆ. ಗೌಡ್ರಿ, ಇಂಥ ಹೊಲಸ ಬುದ್ಧಿ ಹೊಟ್ಟೆಲಿಟ್ಟುಕೊಂಡು ಬಡವರ ಬದುಕಿಗೆ ಬೆಂಕಿ ಹಚ್ಚಬೇಡರಿ. ಕೊಟ್ಟ ಸಾಲ ಸರದಿಂದ ಸುಲಭವಾಗಿ ಇಸಿದುಕೊಳ್ಳರೆ. ಜಯವೀರ, 70 ಹಳ್ಳಿಗೆ ಸರದರನಾಗಿ ಮೆರೆಯುವ ಈ ದೇವೇಗೌಡನಿಗೆ ಗತಿ ಬುದ್ಧಿ ಹೇಳ್ತೀಯ ಬರವ? ಬುದ್ಧಿ ಹೇಳಿಲ್ಲ ಅಂದ್ರೆ ಏನು ಮಾಡ್ತೋ ಬಂಡ ಸಾವುಕಾರ? ಅಪಾಯಕ್ಕೆ ಅಡಿಪಾಯ ಹಾಕಿ ಅವನಿಗೆ ಹಣ ಕೊಡಿಸಿ ನನ್ನ ಆಸ್ತಿ ನುಂಗಲು ಈಗ ಮಂಗಗಳಾಗಿ ನನ್ನ ಮನೆ ಸೇರಿದ ನೀ ಎಂತ ರಾಮ್ಕೋರ? ಲೇ ಜಯವೀರ, ಅಂದು ನೀನೇ ನನ್ನ ಮನೆಗೆ ಬಂದು ಸ್ವತಃ ನೀನೇ ಅವನಿಗೆ ಹಣ ಕೊಡಿಸಿ ಈಗ ನನಗೆ ಬುದ್ಧಿವಾದ ಹೇಳ್ತೀಯ ಬರಕ್ಕುಲಿ? ನಿನಗೆ ಹೊಡೆದವದಿಕೇನೇ ಸಾಕ್ಷಿ. ಏ ಜಿತೇಂದ್ರ, ಕತ್ತಿ ಹಾಕಲೇ ಈ ಬರಪಾಯಿಯನ್ನು. ನಿಲ್ಲು ಜಿತೇಂದ್ರ, ನನ್ನನ್ನು ಮುಟ್ಟಿದರೆ ಪರಿಣಾಮ ವಿಕೋಪಕ್ಕೆ ದಾರಿ ಆಯಿತು. ಈ ಗೌಡರ ದರ್ಪದ ಇತಿಹಾಸಕ್ಕೆ ನೀನೇ ಮುನ್ನಡಿ ಕಣು. ನೋಡಿ ಹಾಗೆ ಕೈ ಬಿಡುವ ಜಾಯಮಾನ ನಂಬದಲ್ಲ. ಕೈ ತಿರುಗಿಸುವ. ಗೌಡ್ರೆ, ನಿಮ್ಮ ಕೈ ಮುಗಿದು ಕೇಳ್ತಾಳೆ, ಇದೊಂದು ಸಲ ಅವಕಾಶ ಕೊಡಿ. ತೋಲೆ ಬೆಕ್ ಕಟ್ಟಿ ಹಾಕಲಿ ಅವನ. ಪಾಪಿಗಳು ಈಗ ಮಾಡುತ್ತಿರೋ ಕೆಲಸ ಮೋಸದ ಕೆಲಸ ಅಲ್ಲ. ಶಭಾಷ್ ಜಯವೀರ, ಶಭಾಷ್. ಇನ್ನು 10 ಸಾರಿ ಕೂಗೇಳು ಇದು ಮೋಸದ ಕೆಲಸ ಅಂತ. ಯಾಕಂದ್ರೆ ನಿತ್ಯ ದಿನವಿಡೀ ಮೋಸತನವನ್ನೇ ಮೈಗೂಡಿಸಿಕೊಂಡಿರುವ ಈ ಹಸುಳನಿಗೆ ಮಹಾಭಾರತದ ಕಥೆ ಹೇಳಿದರೆ ಅರ್ಥವಾಗುತ್ತದೆ. ಸಾಧ್ಯವಿಲ್ಲ. ಹಾ ಮುತಾಲಿಕ, ಬೇಗ ನಿನ್ನ ಸೊಂಟದಿಂದ ಹೊರತೆಗಿಲೇ ಹಂಟರನು. ಸೊಂಟದ ಹಂಡ್ರದಿಂದ ರೀ ಕಂಟು ಬಾಯಿ ಹಂಗೆ ಬಾರಿಸ್ರಿ ಬಡವಣ್ಣ. ನೀವು ಬಾರಿಸಿ ಎಣಸ್ರಿ, ನಾನು ಎಣಸ್ಕೊಂತ ಬರ್ಕೊಂತೇನ್ರಿ ಬುಕ್ಕಕ್ಕೆ. ಜಯವೀರ, ರೈತನಾದು ನಕ್ಕಾಗ ಜಗನ್ನಗುತ್ತದೆ ಎಂದು ಸೊಕ್ಕಿನಿಂದ ಮೆರೆದಿ ಗೊತ್ತಾ? ಜಯದ ಜಾಲವನ್ನೇ ನನ್ನೆದೆಯಲ್ಲಿ ನಿರ್ಮಿಸಿಕೊಂಡಿರುವ ಈ ಪುರುಷ ಸಿಂಹಕ್ಕೆ ನೀವು ಎದುರಾಗಿ ಬಾಳುತ್ತೀರಾ ಅಲ್ಲ ತಮ್ಮಂದಿರೋ? ನನಗೆ ಹಣ ಮುಖ್ಯವಲ್ಲ, ಈ ನಿನ್ನ ಮನೆ ಮುಖ್ಯ, ಆ ನಿನ್ನ ಹೊಲ ಮುಖ್ಯ. ಹಾಕ್ಲೇ ಮಗಳೇನಕ್ಕೆ ಸೈನ? ಸೈ ಹಾಕಲಿಲ್ಲ ಅಂದ್ರೆ ಏನ ಮಾಡ್ತೋ ಬಂಡ ಸಾವುಕಾರ? ಹರಾಮದಿಂದ ಬಲವಂತವಾಗಿ ಬಡವರ ಆಸ್ತಿ ನಂಗಲು ನಾಚಿಕೆ ಆಗುದಿಲ್ಲವೇ ನಿನ್ನ ಏಸಿ ಜನ್ಮಕ್ಕೆ? ನಾಚಿಕೆ
ನನಗೆ ನಾಚಿಕೆ ಬರಬೇಕೇ? ಬರವ ಅಮ್ಮ ಈ ಪಾಪಿಗಳ ಹೊಡೆತ ತಾಳಲಾರೆ ಅತ್ತೇನ. ಜೈರ ಯಾಕೆ ಬಡಿಸಿಕೊಂಡು ನೆರವೇರಿಸಾಯ್ತಿ? ಅವ ಎರಡೂ ಆಸ್ತಿ ನಿಮಗೆ ಸೇರ್ಯಾವಂತೆ ಸುಮ್ಮನೆ ಸಹಿ ಹಾಕ್ಬಿಡ. ಜಿತೇಂದ್ರ, ನೀವು ಬಡಿಯೋ ಹೊಡೆತಕ್ಕೆ ನೀ ಹೇಳ್ದಂಗ್ ಸಹಿ ಮಾಡಾಕ ಇದು ಏಡಿಗಳ ವಂಶ ಅಲ್ಲಲೇ, ಈ ಜಯವೀರಂದು ಇದು ಕ್ರಾಂತಿ ವೀರ ಸಂಗೊಳ್ಳಿ ರಾಯನ ವಂಶದ ರಕ್ತ ಇದೆ. ಅದಕ್ಕೆ ಬಿದ್ದರೆ ನೀವು ಕಟ್ಟಿದ ಈ ಹಗ್ಗ ಹರಿಕೊಂಡ ನಿಮ್ಮೆಲ್ಲರ ಗಂಟೆಲ್ಲ ಕಡಿದು ನಿಮ್ಮ ರಕ್ತ ಕುಡಿಯುವ ವೀರ ಸಿಂಧೂರ್ ಲಕ್ಷ್ಮಣನ ತಾಕತ್ತಿದಲ್ಲೇ. ಗೌಡ್ರ ಈತನ ಅರ್ಮಠ ಕೇಳಿದ್ರೆ ನಿಮ್ಮ ಆಗೋ ಕೆಲಸ ಆಗೋದಿಲ್ರಿ. ಇವನ ಸ್ವಚ್ಛನ ಎಲಬ ಮುರದ ಇವನ ಕೆಂಪಾಗಿ ನಿಂತ ಎರಡು ಕಣ್ಣು ಕಿತ್ತು ಬಿಸಾಕಿ ಬಿಡುತ್ತೆ. ಪಾಪಿಗಳ ಹೊಡೆತ ತಾಳಲಾರೆ ಅಂತೇಳ. ಇಂಥ ನೀಚ ಬುದ್ಧಿ ಹೊಟ್ಟಲ್ಲಿಟ್ಟುಕೊಂಡು ನನಗೆ ಮುಖ ಹೊಡಿಸಿಕೊಂಡು ಕಳೆಯಂತ ಮಾಡಿದಿರಿ. ನೀ ಮಾಡಿದ ಕೆಲಸಕ್ಕೆ ಮುಂದೊಂದಿನ ದೇವರು ಪ್ರಾಯಶ್ಚಿತ್ತ ನನ್ನ ತಮ್ಮದಿಂದ ತರುತ್ತಾಳೆ ನೆಲಪೆರಲೆ. ತಮ್ಮ 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 ಮುಚ್ಚಲೇ ಬಾಯಿನ. ಆ ನಿನ್ನ ತಮ್ಮನ ನೆನಪಾದರೆ ನಿನ್ನ ಜೀವ ಉಳಿಯೋದೇ ಇಲ್ಲ ಮಗನೇ. ಈಗ ಅವನು ಮಾಡಿದ ಹೇಸಿ ಕೃತ್ಯ ನನಗೆ ನೆನಪಾದರೆ ನನ್ನ ರೋಮ ಸಹಿತ ಉಳಿಯುತ್ತಿದ್ದಂತಿವೆ ಮಗನೇ. ಈಗ ತಾಳಲೇ ನನ್ನ ಹೊಡೆದವನು. ಗಂಡಸ್ಥನ ನಿನ್ನ ತಮ್ಮನಲ್ಲಿ ಇದ್ದರೆ ಕರಿಲೇ ಆತನನ್ನು. ಅವನು ಬಂದು ಬಿಡಿಸಿಕೊಂಡು ಹೋಗಲಿ, ಆಗ ತಿಳಿಯುತ್ತದೆ ಅವನ ಗಂಡಸ್ಥನ. ಅಮ್ಮ ಅಮ್ಮ, ಈ ಪಾಪಿಗಳ ಹೊಡೆತ ತಾಳಲಾರೆ ಅಂತೇಳವ್ವ. ಈ ಪಾಪ ಪುಣ್ಯನೇ ಸ್ವರ್ಗದಲ್ಲಿ ನೋಡುತ್ತಿರುವ ತಾಯೇ. ಏನಿವನ ಭಾಷಣ ಕೇಳ್ತಿಲೆ? ಬೇಗ ಸಹಿ ಹಾಸಿಕೊಂಡು ಈ ಮನೆಗೆ ಬೀಗ ಹಾಕೊಂಡು ನಡಿಲೇ, ಹೋಗೋಣ. ಇದು ಜಾಣತನದ ಕೆಲಸಪ್ಪ. ತಾಯಿಲ್ಲ ಬಾಂಡ. ಹಾ ಜಿತೇಂದ್ರ, ಈಗ ಬೇಗ ಬೀಗ ಜಡಿಲೇ, ಅದಕ್ಕಿನ್ನ ಹೋಗೋಣ.
ಎಲ್ಲ ಆಸೆ ಮಣ್ಣಾಗಿಸಿ ಆಗುತ್ತೇನೆ ನೋಡುವೆ. ಹಾರಾಡುವ ಈ ಜೀವಕ್ಕೆ ಎದುರುವೆ. ಹಾರಾಡುವ ಈ ಜೀವಕ್ಕೆ ಎದುರುವೆ. ಅಮ್ಮ ಅಂದು ನೀರು ಬೇಕೆಂದು ಕೇಳಿದಾಗ ಭೀಷ್ಮಾಚಾರ್ಯರಿಗೆ ಕೇಳಿದಾಗ ಸರಿಸಾಗಾರದಲ್ಲಿ ಮಲಗಿದ್ದೆ. ಅರ್ಜುನ ತನ್ನ ಬಾಳದಿಂದ ಭೂಮಿಗೆ ಬಿಟ್ಟು ನೀರು ಕುಡಿಸಿದ. ಆದರೆ ಈ ಜಯವೀರನಿಗೆ ಯಾರಿದ್ದಾರೆ ಬೇಕು? ಅಯ್ಯೋ ಯಾರಿದ್ದಾರೆ? ಬಾ ಜಯ ಬಾ, ಅಭಿಮಾನದ ಕೆಚ್ಚ ನನ್ನನ್ನು ಈ ಸ್ಥಿತಿಗೆ ನಿಮ್ಮ ಬೈಕ್ ಇಷ್ಟೆಲ್ಲ ಮಾಡ ಏನಲಾಗೆ ಕಣ್ಣು ಕಳೆದುಕೊಂಡೆ. ಸ್ವಾಮಿ ನಾ ಹೇಗೆ ಜೀವಿಸಲಿ ಜಯ? ನಾ ಹೇಗೆ ಬದುಕಲಿ? ತಮ್ಮನನ್ನು ಕಳೆದುಕೊಂಡೆ. ನಿನ್ನನ್ನು ನೋಡಿ ಕಣ್ಣು ತುಂಬ ಲೇವಿಸಬೇಕಲ್ಲ, ಕಣ್ಣನ್ನು ಕಳೆದುಕೊಂಡೆ. ನಾ ಏನೆಂದು ಬದುಕಲಿಲ್ಲ, ಕೊನೆಗೆ ಈ ರೈತನ ಕಾಲೆ ಸರ್ಕಾರವೇನ ಅಂದಾಗ ಈ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಆಗೋದು ಯಾವಾಗ? ಜಯ ಯಾವಾಗ? ಅಳ್ಬೇಡಿ ಸ್ವಾಮಿ, ಅಳ್ಬೇಡಿ. ಬಂದದ್ದು ಬರಲಿ, ಆ ಗುರುವಿನ ದಯ ಹೊಂದಿಲ್ಲ ಅಂತ ನಾವು ನಡೆದುಕೊಳ್ಳೋಣ. ಬೇಗ ನಡ್ರಿ, ಆಸ್ಪತ್ರೆಗೆ ಹೋಗೋಣ. ಸ್ವಾಮಿ, ನಾನು ಹಣ ತರಬೇಕು ಅಂತ ಮಾಡಿದೆ, ಆದರೆ ನನಗೆಲ್ಲೂ ಹಣ ಸಿಗಲೇ ಇಲ್ಲ. ನಿನಗೆ ಹಣ ಸಿಗದಂತ ಮಾಡಿದ ಪಾಪಿಗಳು ನನ್ನನ್ನು ಕಟ್ಟಿ ಈ ರೀತಿ ಹೊಡೆದ. ನನ್ನ ಹೊಲ ನನ್ನ ಮನೆಗೆ ಖರೀದಿ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಈ ಮನೆಗೆ ಬೀಗ ಹಾಕಿ ಹೋಗಿದ್ದಾರೆ. ಅಂದ ಮೇಲೆ ಯಾವ ಆಸ್ಪತ್ರೆ ಏನು ಬೇಡ, ಬೇಗ ಬೇಗ ಒಂದು ತೊಟ್ಟು ವಿಷವಲ್ಲಾದರೆ ಕೊಟ್ಟು ಬಿಡು ಜಯ. ಸಂತೋಷದಿಂದ ಸತ್ತು ಹೋಗಿ ಬಿಡ. ಆ ಪಾಪಿಗಳು ಈ ರೀತಿ ಮಾಡಿದರೆ ನೋಡ್ರಿ, ಒಂದಿಲ್ಲ ಒಂದು ದಿನ ನಮಗೂ ಆ ಕಾಲ ಬಂದು ಬರುತ್ತೆ. ಆದ್ರೆ ನೀವು ಮಾತ್ರ ಸಮಾಧಾನ ತೆಗೆದುಕೊಳ್ಳಿ. ಕಾಲ ಕಾಲ ಎಲ್ಲಿದೆ ಜಯ? ಅಲ್ಲಿನ ಸತ್ಯದ ಅಲ್ಲಿನ ಸತ್ಯ ಹರಿಶ್ಚಂದ್ರನ ಕೋಟ ಹೋಯಿತು. ಅಲ್ಲಿನ ಸತ್ಯ ಈಗ ತುಂಬಿ ನಿಂತಿದೆ ಕರ್ಮದ ಕಾಲ. ಇದನ್ನು ನೋಡಿ ಅಳಬೇಕು, ನಗಬೇಕು. ನನಗೊಂದು ತಿಳಿಯಲಂತಾಗಿದೆ. ಇಂಥ ಹೀನ ಕೃತಿಯನ್ನು ನೋಡಿ ಕೇಳಿ ನನಗೆ ಹುಚ್ಚ ಎಡದಿದೆ. ದೇಹಾಭಿಮಾನ ಕೊಂದಿದೆ. ಎದಕ್ಕಿಚ್ಚು ಉರಿದು ಹಾರಿ ಹೋಗಿ ನನಗೆ ಹುಚ್ಚು ಎಳೆದಿದೆ. ನಾನೊಬ್ಬ ಹುಚ್ಚ, ನಾನು ಹುಚ್ಚ. ಎತ್ತವರನ್ನು ಕಳೆದುಕೊಂಡೆ, ತಮ್ಮನನ್ನು
ಕಳೆದ ಕೊಂಡ ಬದುಕಿದಳ ಬಾವ ಪೂರ್ವ ಜನ್ಮದ ಕರ್ಮ ವಿಧಿ ಬಿಡದೆ ವಿಧಿ ಬಿಡದೆ